ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಯಲ್ಲಿರುವೆ. ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ, ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ಸ್ತೋತ್ರ ಸ್ವಾಮಿ, ನೀನು ಶುದ್ಧನಾದ ದೇವರು ಸ್ವಾಮಿ. ಈ ಆರಾಧನೆಯನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ಅಪ್ಪ, ನೀನು ಒಳ್ಳೆಯವನು ಕರ್ತನೆ. ಅಪ್ಪ, ನೀನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದೆ ಸ್ವಾಮಿ. ಆರಂಭದಿಂದಲೂ ಸ್ವಾಮಿ, ಅಂತ್ಯದವರೆಗೂ ನಮ್ಮ ಸಂಗಡ ಇದ್ದುಕೊಂಡು ಸ್ವಾಮಿ. ಪರಿಶುದ್ಧಾತ್ಮನೇ ಅಪ್ಪ, ನೀನಿಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಕಾರ್ಯ ಮಾಡಪ್ಪ, ನೀನು ಬಲಪಡಿಸು ಸ್ವಾಮಿ. ನೀ ನಮ್ಮನ್ನು ಆಧರಿಸು ರಾಜ್ಯ. ಎಲ್ಲವನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಈ ದಿನ ನಮ್ಮನ್ನು ಆತನು ಕರೆತಂದ ಆತನಾಗಿದ್ದಾನೆ. ಈ ಆರಾಧನೆಯಲ್ಲಿ ನಾವು ಒಟ್ಟಾಗಿ ಸೇರಿ ಆತನ ನಾಮವನ್ನು ನಾವು ಕೊಂಡಾಡೋಣ. ಎಲ್ಲರೂ ಎದ್ದು ನಿಂತುಕೊಂಡು ಆತನನ್ನೇ ನಾವು ದೃಷ್ಟಿಸುತ್ತಾ ಆತನು ಮಾಡಿದ ಉಪಕಾರವನ್ನು ನೆನೆಸಿಕೊಂಡವರಾಗಿ ನಾವು ಆತನನ್ನು ಈ ಸಮಯ ಚಪ್ಪಾಳೆ ಪೂರ್ವಕವಾಗಿ ಆತನನ್ನು ನಾವು ಕೊಂಡಾಡೋಣ. ಹಲ್ಲೆಲೂಯ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳ
ನೀನು ಮಹಿಮೆಗೆ ಯೋಗ್ಯನಾದ ದೇವರು ಸ್ವಾಮಿ, ನೀನು ಘನತೆಗೆ ಯೋಗ್ಯನಾದ ದೇವರು ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಘನತೆಗೆ ಯೋಗ್ಯನು ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಯೋಗ್ಯನು ನೀನೇ
ನನ್ನ ಸ್ತುತಿಗೆ ಪಾತ್ರನು ನೀನು ರಾಜ. ನಾವು ಆತನನ್ನು ಆರಾಧಿಸೋಣ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ನಾವು ಹೃದಯ ಪೂರ್ವಕವಾಗಿ ಆತನನ್ನು ನಾವು ಈ ಸಮಯ ಆತನನ್ನು ಮೇಲೆತ್ತೋಣ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನು ಸೃಷ್ಟಿಸಿದ ದೇವರು ಸ್ವಾಮಿ. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದ ಸ್ವಾಮಿ. ನಮ್ಮ ಸ್ತುತಿಗೆ ಪಾತ್ರನಾದ ದೇವರು ನೀನು ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಾವು ಹೃದಯದ ಅಂತರಾಳದಲ್ಲಿ ನಾವು ಆತನನ್ನು ನಾವು ಆರಾಧಿಸೋಣ. ಥ್ಯಾಂಕ್ ಯು, ಹಾಲೆಲೂಯ. ವಂದನೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ನಿನಗೆ ವಂದನೆ. ನಿನ್ ಕರದಿ ನಿರ್ಮಿಸಿದ
ದಿನವ ಕಾಣುವೆ. ಗುರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕೂಗಿದಾಗ ನನ್ನ ಮೊರೆಯ ಕೇಳುವೆ. ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ತಂದೆಯಾದ ದೇವರೇ, ಈ ವಾರದ ಮೊದಲನೇ ದಿನಕ್ಕಾಗಿ ನಾವು ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ನಿನ್ನ ಮಕ್ಕಳು ನಾವು ಸಭೆಯಾಗಿ ಸೇರಿ ಬರುವಂಥ ಕೃಪೆ ನಮ್ಮ ಜೀವಿತ ಕಾಲಕ್ಕೆ ಅನುಗ್ರಹಿಸಿ ಸಭೆಯಾಗಿ ನಾವು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ನಿನ್ನ ಮಕ್ಕಳು ದೇವರೇ ನಿನ್ನ ಸಮ್ಮುಖಕ್ಕೆ ಬರುವಾಗ ಯಾವ ಮನಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ನೀನು ಬಲ್ಲಂಥ ದೇವರು. ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ ಹೇಳಿದ ದೇವರು. ನಿನ್ನ ಸಮ್ಮುಖಕ್ಕೆ ಬಂದ ಯಾರೂ ಕೂಡ ಹಾಗೇ ಹಿಂತಿರುಗಿ ಹೋಗದೆ ಒಂದು ಹೊಸ ಅನುಭವ ದೇವರಪ್ಪ. ದೇವರೇ,
ಹೊಸ ಅನುಭವದೊಂದಿಗೆ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ವೈರ್ಯ, ಸಮಸ್ತ ಬಲಗಳು, ದುಷ್ಟನ ಎಲ್ಲ ಕಾರ್ಯಗಳು, ಅಜೆಂಡಗಳು ಯೇಸುವಿನ ನಾಮದಲ್ಲಿ ಅದು ಡಿಸ್ಟ್ರಾಯ್ ಆಗಿ ಹೋಗಲಿ. ನಿನ್ನ ಚಿತ್ತ ಉದ್ದೇಶ ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಲಿ. ದೇವರೇ, ನೀನು ಎಷ್ಟೊಂದು ಪ್ರೀತಿ ಮಾಡಿದಿ ನಮ್ಮ ಮೇಲೆ. ನಮ್ಮನ್ನು ನೀನು ಹುಡುಕಿಕೊಂಡು ಬಂದಿಯಲ್ಲ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಪೋಷಿಸಿ, ನಮ್ಮೆಲ್ಲ ಅವಶ್ಯಕತೆಗಳು ಏನಿದೆಯೋ ದೇವರೇ ನೀನು ಒದಗಿಸ್ತಾ ಬಂದಂಥ ದೇವರಾಗಿದೆ. ನಾವು ಬೇಡುವುದಕ್ಕಿಂತಲೂ ಬೇಡದೆ ನಿನ್ನಿಂದ ಹೆಚ್ಚಾದದನ್ನು ಪಡ್ಕೊಂಡಿದ್ದೇವಪ್ಪ. ಅದು ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ, ಮುನ್ನಡೆಸಲಿ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಮುಂದಿನ ಭಾಗದಲ್ಲಿ ನಮ್ಮನ್ನು ನೀನು ನಡೆಸು. ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಈ ಸಂದರ್ಭದಲ್ಲಿ ಈ ಒಂದು ಅವಕಾಶಕ್ಕಾಗಿ ನಾನು ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಮತ್ತು ಸಭಾಪಾಲಕರಿಗೂ, ಸಭಾಪಾಲಕರ ಕುಟುಂಬ ಮತ್ತು ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರು. ಆದ್ದರಿಂದ ನಾವು ಆತನ ಒಳ್ಳೆತನವನ್ನು ಅನುಭವಿಸ್ತಾ ನಾವು ಬಂದಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತನ್ನ ಪ್ರಸಂಗಗಳನ್ನು ಅಥವಾ ವಾಕ್ಯವನ್ನು ಆತನು ಮಾತಾಡಬೇಕಾದ್ರೆ ಅನೇಕ ಸಾರಿ ಸಾಮ್ಯ ರೂಪವಾಗಿ ಮತ್ತು ದೃಷ್ಟಾಂತವಾಗಿ ಮಾತಾಡ್ತಾ ಬರುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಮನದಟ್ಟಾಗಿ ಆಳವಾಗಿ ಅದು ಅರ್ಥ ಆಗಬೇಕೆಂಬುದಾಗಿ ಅನೇಕ ಸಾರಿ ದೃಷ್ಟಾಂತಗಳ ಮೂಲಕ, ಅನೇಕ ಸಾರಿ ಸಾಮ್ಯಗಳ ಮೂಲಕ ಹೀಗೆ ಆತನ ದೇವರ ವಾಕ್ಯದಲ್ಲಿ ಆತನು ಮಾತಾಡ್ತಾನೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ ಇದರಲ್ಲಿ 15ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಇದರಲ್ಲಿ 3 ದೃಷ್ಟಾಂತಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆನ್ಲೈನಲ್ಲಿ ಸೇರಿ ಬಂದಂಥ ಎಲ್ಲರಿಗೂ ಈ ಭಾನುವಾರ ಆರಾಧನೆಯ ಮೂಲಕ ದೇವರು ನಿಮ್ಮನ್ನು ಕೂಡ ಆಶೀರ್ವಿಸಲಿ. ನಿಮ್ಮೊಂದಿಗೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಪಾಲುದಾರರಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಲ್ಲಿ ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಸೂಚಿಸುವಂಥ 3 ದೃಷ್ಟಾಂತಗಳನ್ನು ಅಲ್ಲಿ ದೇವರು ಮಾತಾಡ್ತಾ ಬರುವುದನ್ನು ಅಥವಾ ಯೇಸು ಕ್ರಿಸ್ತನು ಮಾತಾಡ್ತಾ ಬರುವುದನ್ನು ನಾವು ನೋಡ್ತೇವೆ. ಮಾತಾಡಬೇಕಾದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಹೇಗಿದೆ ಅದಕ್ಕೆ ಸರಿಯಾಗಿ ಅದನ್ನು ಗ್ರಹಿಸಿಕೊಂಡು ದೇವರು ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯದ ಮೂಲಕ ಅಲ್ಲಿ ಮಾತಾಡುವುದನ್ನು ನಾವು ನೋಡ್ತೇವೆ. ಅಲ್ಲಿ 1ನೇ ವಚನದಿಂದ ನಾವು ನೋಡಿಕೊಳ್ಳುವಾಗ, ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳೂ ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಕೊಂಡು ಅವ್ರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ರಂತೆ. ಹಾಗಾಗಿ ಈ ಗುಣಗುಟ್ಟುವಿಕೆಯನ್ನು ಕೇಳಿದಂಥ ಯೇಸು ಈಗ ಅವರಿಗೆ ಅರ್ಥ ಆಗಲಿಕ್ಕೋಸ್ಕರ ಈ ದೃಷ್ಟಾಂತಗಳ ಮೂಲಕ ಅಲ್ಲಿ ಮಾತಾಡ್ತಾ ಬರುವುದನ್ನು ನಾವು ನೋಡ್ತೇವೆ. ಇವತ್ತು ಇದು ನಮ್ಮ ಜೀವಿತಕ್ಕೂ ಕೂಡ ಅನ್ವಯಿಸುವಂಥ ವಾಕ್ಯಗಳು ಕೂಡ. ಆದ್ದರಿಂದ ಅಲ್ಲಿ ಶಾಸ್ತ್ರಿಗಳು ಫರಿಸಾಯರು ಯಾರಂತೇಳಿ ಹೇಳಿದರೆ ಅವರು ಸ್ವನೀತಿಯನ್ನು ಆಶ್ರಯಿಸಿಕೊಂಡು ನಾವು ನೀತಿವಂತರು ಅಂತ ಹೇಳಿಕೊಳ್ಳುವರು ಮತ್ತು ಇವರೇ ಜಡ್ಜ್ ಮಾಡ್ತಿದ್ರು, ಇವರು ಪಾಪಿಗಳು ಅಂತ ಅಲ್ವಾ. ಹಾಗಾಗಿ ಇದನ್ನು ಅರಿತುಕೊಂಡ ಕರ್ತನು ಅವರಿಗೆ ಅರ್ಥವಾಗುವುದಕ್ಕಾಗಿ ಇಲ್ಲಿ 3ನೇ ವಚನದಿಂದ
ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಹಾಗಾದರೆ ಈ ಶಾಸ್ತ್ರಿಗಳು ಫರಿಸಾಯರಿಗೆ ಹೇಗಿತ್ತಂತೇಳಿ ಹೇಳಿದರೆ, ಇವರಿಗೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ನೀತಿವಂತರು, ನಾವು ಪಾಪಿಗಳಲ್ಲ ಅನ್ನುವಂಥ ಮೈಂಡ್ ಅವರಲ್ಲಿ ಇರುವುದರಿಂದ ಅವರು ಪಾಪಿಗಳ ವಿಷಯದಲ್ಲಿ ಪಾರ್ಶಲಿಟಿ ಮಾಡ್ತಿರುವುದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಯೇಸು ಅವರಿಗೆ ಸರಿಯಾಗಿ ಅರ್ಥ ಆಗೋದಕ್ಕೋಸ್ಕರ ಈ ಸಾಮ್ಯವನ್ನು ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಕುರಿ ಎಲ್ಲಿ ಕಳೆದು ಹೋಯ್ತಂತೆ? ಎಲ್ಲಿ? ಅಡವಿಯಲ್ಲಿ ಅಲ್ಲ, ಅಡವಿಯಲ್ಲಿ ಕಳೆದು ಹೋಗಿದೆ. ಹಾಗಾದರೆ ಅಡವಿಯಲ್ಲಿ ಏನಿರ್ತದೆ? ಅಡವಿ ಅಂದರೆ ಅಡವಿಯಲ್ಲಿ ಕ್ರೂರ ಮೃಗಗಳಿರ್ತದೆ ಅಲ್ವಾ? ಕ್ರೂರ ಮೃಗಗಳಿರ್ತದೆ, ವಿಷಜಂತುಗಳಿರ್ತದೆ. ಯಾವಾಗ ಯಾರ ಮೇಲೆ ಹೇಗೆ ಅಟ್ಯಾಕ್ ಮಾಡ್ತದೋ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಈ ಲೋಕ ದುಷ್ಟತನದಿಂದ ತುಂಬಿದೆ, ದುಷ್ಟತನದಿಂದ ತುಂಬಿದೆ. ಸೈತಾನನ ಕಾರ್ಯಗಳು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊಲೆ, ದರೋಡೆ, ವ್ಯಭಿಚಾರ, ಏನೇನೆಲ್ಲ ಕಾರ್ಯಗಳು ನಡೀತಾ ಇದೆ. ಇಂಥ ಈ ದುಷ್ಟತನ ತುಂಬಿದ ಲೋಕದಲ್ಲಿ ನಾವು ಏನಾಗಿದ್ದೇವೆ ಅಂತ ಹೇಳಿದರೆ ಕಳೆದು ಹೋಗಿದ್ದೆವು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ನಮ್ಮನ್ನು ಬಿಡಲಿಲ್ಲ. ಆತನು ಒಳ್ಳೆಯ ಕುರುಬನಾಗಿರೋದರಿಂದ ಆತನು ಕಳೆದು ಹೋದುದನ್ನು ಆತನು ಹುಡುಕಿಕೊಂಡು ಬಂದ. ಕಳೆದು ಹೋದದನ್ನು ಒಂದು ವೇಳೆ ಇಲ್ಲಿರೋ ಕುಳಿತಿರುವ ನಾವುಗಳು ಅಲ್ವಾ, ಕಳೆದು ಹೋಗಿದ್ದೆವು. ಆದರೆ ನಮ್ಮನ್ನು ಆತನು ಹುಡುಕಿಕೊಂಡು ಬಂದು ಆತನೇನು ಮಾಡ್ದ ಅಂತೇಳಿ ಹೇಳಿದರೆ, ಹೆಗಲ ಮೇಲೆ ಎತ್ತಿಕೊಂಡು ಎಲ್ಲಿ ತೆಗೆದುಕೊಂಡು ಹೋದ? ಮನೆಗೆ ತೆಗೆದುಕೊಂಡು ಬಂದನಂತೆ, ಮನೆಗೆ. ಹಾಗಾಗಿ ನಾನು ಅನ್ನಿಸ್ತೇನೆ, ಆ ಮನೆ ಬೇರೆ ಯಾವುದಲ್ಲ, ದೇವರ ಮನೆ, ತನ್ನ ಮನೆಗೆ. ಹಲ್ಲೆಲೂಯಾ. ತನ್ನ ಮನೆಗೆ ಆತನು ಕರ್ಕೊಂಡು ಬಂದಿದ್ದಾನೆ. ತನ್ನ ಮನೆಗೆ ಕರ್ಕೊಂಡು ಬಂದು ಅಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ಆ ದೇವರ ಆ ಕಳೆದು ಹೋದದ್ದ ಕುರಿ ಆತನಿಗೆ ಸಿಕ್ಕಿದಾಗ, ಆತ ಕಳೆದು ಹೋದಂಥ ಒಬ್ಬ ಪಾಪಿ ಆತನಿಗೆ ಸಿಕ್ಕಿದಾಗ ಏನಾಗ್ತದೆ? ಪರಲೋಕದಲ್ಲಿ ದೊಡ್ಡ ಸಂಭ್ರಮ, ದೊಡ್ಡ ಔತಣ ಉಂಟಾಗುವುದನ್ನು ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೇಗೂ ಇಲ್ಲಿ ಮನೆಗೆ ತಂದು ಸೇರಿಸಿದ್ದಾಯಿತು. ಆದರೆ ಇನ್ನೊಂದು ಸಾಮಕ್ಕೆ ಬರಬೇಕಾದ್ರಲ್ಲಿ ಹೇಳ್ತದೆ, ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ ಇದ್ದಾಳು. ಸಿಕ್ಕಿದ ಮೇಲೆ ಆಕೆಯು ಕೂಡ ಹೇಗೆ ಸಂತೋಷ ಪಟ್ಟಳು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಒಂದು ಇಲ್ಲಿ ಕುರಿ ಎಲ್ಲಿ ಕಳೆದೋಗಿತ್ತು? ಅಡವಿಯಲ್ಲಿ. ಬಟ್ ಈ ನಾಣ್ಯ ಎಲ್ಲಿ ಕಳೆದೋಗಿದೆ? ಮನೆಯಲ್ಲಿ. ಅದು ಅಡವಿಯಲ್ಲಿ ಕಳೆದೋಗಿತ್ತು. ಆದರೆ ಅಡವಿಯಲ್ಲಿ ಕಳೆದು ಹೋಗಿರುವಂಥದ್ದನ್ನು ಎಲ್ಲಿಗೆ ತಂದರು? ಮನೆಗೆ ತಂದರು. ಈಗ ನಾವು ನೋಡ್ತೇವೆ, ಈ ಭಾಗದಲ್ಲಿ ನೋಡುವಾಗ ಈ ನಾಣ್ಯ ಮನೆ ಒಳಗೆ ಕಳೆದು ಹೋಗಿದೆ. ಈಗ ಹಾಗಾದರೆ ಮನೆಯೊಳಗೆ ದೀಪ ಹಚ್ಚಿ ಅದನ್ನು ಗುಡಿಸಬೇಕಾದ್ರೆ ದೀಪ ಯಾವಾಗ ಹಚ್ತೇವೆ ನಾವು? ರಾತ್ರಿ. ಯಾಕಂದರೆ ಕತ್ತಲಾಗ್ತದೆ ಅಲ್ಲ, ಕತ್ತಲಾಗ್ತದೆ. ಹಾಗಾದರೆ ಈ ಮನೆಯೊಳಗೆ ಏನಿದೆ ಅಂತೇಳಿ, ಆ ಮನೆಯೊಳಗೆ ಏನಿತ್ತು ಅಂತೇಳಿ ಹೇಳಿದ್ರೆ ಕತ್ತಲೆ ಇರುವುದರಿಂದ, ಕತ್ತಲೆಯಲ್ಲಿ ಅದು ಬಿದ್ದು ಹೋಗಿದೆ. ಆ ಮನೆಯೊಳಗೆ ಈಗ ಆಕೆ ಏನು ಮಾಡ್ತಾಳೆ? ದೀಪ ಹಚ್ಚಿ ಹುಡುಕುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ದೇವಜನರೇ, ಇವತ್ತು ಸಭೆಗೆ ಮಾತಾಡುವವನು ಯಾರಂತೇಳಿ ಹೇಳಿದರೆ ಪರಿಶುದ್ಧಾತ್ಮನು. ಸಭೆಗೆ ತಂದು ಸೇರಿಸುವವನು ಯಾರಂತೇಳಿ ಹೇಳಿದರೆ ಯೇಸು ಕ್ರಿಸ್ತನು. ಹಾಗಾಗಿ
ಇಲ್ಲಿ ನಾವು ನೋಡ್ತೇವೆ, ಸಭೆಯಲ್ಲಿ ನಾವು ನೋಡ್ತೇವೆ, ಮನೆಯೊಳಗೆ ಬಿದ್ದು ಹೋದಂಥ ಆ ವ್ಯಕ್ತಿಯ ಕುರಿತಾಗಿ ನೀನು ಎಲ್ಲಿ ಬಿದ್ದು ಹೋಗಿದ್ದಿ ಎಂಬುದಾಗಿ ದೇವರ ವಾಕ್ಯದ ಬೆಳಕಿನ ಮೂಲಕ ಪರಿಶುದ್ಧಾತ್ಮನು ಮಾತಾಡ್ತಾನೆ. ಅಲ್ಲೂಯ್ಯ, ಪರಿಶುದ್ಧಾತ್ಮನು ಮಾತಾಡ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಸಭೆಗೆ ದೇವರಾತ್ಮನು ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ, ಎಲ್ಲಿಂದ ಬಿದ್ದಿದ್ದೀಯೋ. ಯಾರು ಮಾತಾಡ್ತಾನೆ ಅದನ್ನು? ಪರಿಶುದ್ಧಾತ್ಮನು. ಹಾಗಾಗಿ ಅನೇಕ ಸಾರಿ ನಮಗೆ ಗೊತ್ತೇ ಇರುವುದಿಲ್ಲ, ನಾವು ಹೇಗೋ ಅಲ್ವಾ ಲೋಕದಲ್ಲಿ ಕಳೆದು ಹೋಗಿದ್ದೆವು, ಆದರೆ ಒಳಗೆ ಬಂದಿದ್ದೇವೆ, ಬಟ್ ಇಲ್ಲಿ ಒಳಗೆ ಕಳೆದು ಹೋಗಿರುವುದೇ ಗೊತ್ತಿರೋದಿಲ್ಲ ಅನೇಕರಿಗೆ. ಹಾಗಾಗಿ ಪವಿತ್ರ ಆತ್ಮನು ನಮಗೆ ಸಹಾಯ ಮಾಡ್ತಾನೆ, ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸ್ತಾನೆ. ನಾವು ಎಲ್ಲಿ, ಯಾವ ಏರಿಯಾದಲ್ಲಿ, ಯಾವ ಕ್ಷೇತ್ರದಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಎಂಬುದಾಗಿ ಪವಿತ್ರ ಆತ್ಮನು ನಮ್ಮನ್ನು ಎಚ್ಚರಿಸ್ತಾ ಬರ್ತಾನೆ. ಯಾಕಂದರೆ ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಇದು, ಈ ಪ್ರೀತಿ. ಯಾಕಂದರೆ ನಾವು ಯಾರೂ ಕೂಡ ನಾಶವಾಗಬಾರದು. ಯಾಕಂದರೆ ಈ ಲೋಕದಲ್ಲಿ ನಾವು ವಾಕ್ಯ ಹೇಳ್ತದೆ ಏನಂತೇಳಿ ಹೇಳಿದ್ರೆ, ನಾನಾದರೂ ಅವುಗಳಿಗೆ ಜೀವವು ಮತ್ತು ಆ ಜೀವ ಹೇಗಿರ್ಬೇಕಂತೆ? ಸಮೃದ್ಧಿ ಆಗಿರಬೇಕು, ಸಮೃದ್ಧಿ ಆಗಿರ್ಬೇಕಂತ ಆತನು ಬಂದಿದ್ದೇನೆ ಅಂತೇಳಿ ಹೇಳ್ತಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವಜನರೇ, ಈ ವಾಕ್ಯದಲ್ಲಿ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ಹೇಗೂ ಮುಂದೆ ಬರಬೇಕಾದ್ರೆ ಅಲ್ಲಿ 11ನೇ ವಚನದಿಂದ ಬರಬೇಕಾದ್ರೆ ಇಲ್ಲಿ ಈಗ ಇಬ್ಬರ ವಿಷಯದಲ್ಲಿ ಕುರಿತು ಬರೆಯಲ್ಪಟ್ಟಿದೆ. ಅಲ್ಲಿ 100 ಕುರಿಗಳ ವಿಷಯದಲ್ಲಿ ಬರೆಯಲ್ಪಟ್ಟರೆ ಇಲ್ಲಿ ಮತ್ತೆ ಎರಡನೇದಾಗಿ 10 ನಾಣ್ಯದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಈಗ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಳ್ತದೆ, ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಹಾಗಾದರೆ ಲೋಕದೊಳಗಿತ್ತು ಅಲ್ವಾ, ಅಡವಿಯಲ್ಲಿ ಕಳೆದೋಗಿತ್ತು, ಈಗ ಮನೆಗೆ ತಂದು ಸೇರಿಸಿದನ್ನು ನಾವು ನೋಡ್ತೇವೆ. ಹೇಗೂ ದೇವರಾತ್ಮನ ಮಾತಾಡಿ ಒಂದು ಒಳ್ಳೆಯ ಸಮೃದ್ಧಿ ಜೀವಿತ. ಯಾಕಂತೇಳಿ ಹೇಳಿದರೆ ಅವನ ಪ್ರಾರ್ಥನೆ ಏನಿತ್ತಂತೇಳಿ ಹೇಳಿದರೆ, ದೇವರೇ ಅಲ್ವಾ, ನಿನ್ನ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು. ಅವನ ಪ್ರಾರ್ಥನೆ ಖಂಡಿತವಾಗಿ ದೇವರ ಪ್ರಾರ್ಥನೆ ಅಲ್ಲ. ನಾವೀಗ ಹಾಡಿದ್ದೇವೆ, ನಾ ಕೂಗಿದಾಗ ನನ್ನ ಮೊರೆಯನ್ನು ಕೇಳುವಿ. ಹಾಗಾದರೆ ಇಲ್ಲಿ ಆ ಮೊರೆಯನ್ನು ಕೇಳಿ ತಂದೆ ಏನು ಮಾಡಿದ್ರು ಅಂತೇಳಿ ಹೇಳಿದರೆ, ಅದು ತಂದೆಯ ಹೃದಯ. ತಂದೆ ಏನು ಮಾಡಿದ್ರು ಅಂತೇಳಿ ಹೇಳಿದರೆ, ತಂದೆ ಏನು ಮಾಡಿದ್ರು? ಆಸ್ತಿಯನ್ನು ಕೊಟ್ಟುಬಿಟ್ರು. ಕೇಳಿದ್ದು ಒಬ್ಬ, ಆದರೆ ಕೊಟ್ಟಿದ್ದು ಇಬ್ಬರಿಗೂ ಕೊಟ್ಟುಬಿಟ್ರಲ್ಲಿ. ಕೇಳಿದ್ದು ಒಬ್ಬ, ಇಬ್ಬರಿಗೂ. ಅದಕ್ಕೆ ನಾವು ಬೇಡುವುದಕ್ಕಿಂತಲೂ ಬೇಡದೆ ಅಲ್ಲಿ ಕರೆಕ್ಟಾಗಿ ನೋಡಿ, ತಂದೆಯು ಅಲ್ಲಿ ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವನಿಗಲ್ಲ ಅವರಿಗೆ ಹಂಚಿಕೊಟ್ಟನಂತೆ. ಮುಂದೆ ಹೇಳ್ತದೆ, ಈಗ ಆಶೀರ್ವಾದ ಎಲ್ಲ ಹೊಂದಿದಂಥ ವ್ಯಕ್ತಿಗೆ ಅವನ ಆಸ್ತಿಯನ್ನು ಹಿಡ್ಕೊಂಡು ಈಗ ಅವನು ತಂದೆಯ ಮನೆಯನ್ನು ಬಿಟ್ಟು ಅಥವಾ ತಂದೆಯಿಂದ ಈ ಅವನಿಗೆ ಬಂದಂಥ ಆಶೀರ್ವಾದವನ್ನು ಹಿಡ್ಕೊಂಡು ಅವನು ದೂರ ಹೋದ ಎಂಬುದಾಗಿ ನಾವು ನೋಡ್ತೇವೆ. ದೂರ ಹೋದ. ಹಾಗಾಗಿ ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ನಾವು ಹೊಂದಿದಂಥ ಆಶೀರ್ವಾದ ತಂದೆಯ ತಂದೆಯನ್ನಾಗಲಿ ದೂರ ಮಾಡುವಂಥದ್ದು ಆಗಿರಬಾರ್ದು. ಯಾಕಂದರೆ ಒಬ್ಬರು ಹೇಳ್ತಾ ಇದ್ರು, ಭಾಳ ಕಷ್ಟದಲ್ಲಿರುವಂಥ ವ್ಯಕ್ತಿ, ಭಾಳ ಏನೂ ಇಲ್ಲದೆ ಇರುವಂಥ ವ್ಯಕ್ತಿ, ಅವನಿಗೆ ಹೇಗೂ ಸುವಾರ್ತೆ ಸಿಕ್ಕಿ ಆತನು ಸಭೆಗೆ ಬಂದು ದೇವರ ವಾಕ್ಯವನ್ನು ಕೇಳಿ ಆ ರಕ್ಷಣೆ ಹೊಂದಿ ದೇವರು ಅವ್ರನ್ನು ಬಹಳವಾಗಿ ಆಶೀರ್ವದಿಸಿದ ನಂತರ ಅವರು ಸಭೆಗೇನೇ ಬರಲಿಲ್ಲಂತ. ಆಗ ಸೇವಕರು ಫೋನ್ ಮಾಡಿ, ಯಾಕೆ ನೀವು ಸಭೆಗೆ ಬರ್ತಾ ಇಲ್ಲ ಅಂತೇಳಿ ಕೇಳಿದ್ರಿಂದ, ದೇವರು ನಮ್ಮನ್ನು ಅಷ್ಟು ಆಶೀರ್ವಾದದಿಂದ ಹೇಗಂತೇಳಿ ಆಶೀರ್ವಾದದಲ್ಲವರು ಅಷ್ಟು ಬ್ಯುಸಿಯಾಗಿ ಬಿಟ್ಟಿದ್ದಾರೆ, ಆ ಬಿಸ್ನೆಸ್ಸಲ್ಲಿ ಅಷ್ಟು ಬ್ಯುಸಿಯಾಗಿದ್ದಾರೆ, ಅಂದರೆ ಆರಾಧನೆಗೆ ಬರತಕ್ಕಷ್ಟು ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಜೀವಿತ ಹಾಗೆ ಆಗಬಾರ್ದು.
ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಅವನು ಹೊರಟು ಹೋಗಿ ಅವನು ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನೆಲ್ಲ ಸೋರೆ ಮಾಡಿಬಿಟ್ಟನು. ಹಾಗಾಗಿ ಅನೇಕ ಸಾರಿ ದೇವರು ಕೊಟ್ಟ ಆಶೀರ್ವಾದವನ್ನು ಹೇಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕಂತೇಳಿ ಹೇಳಿ ಕೂಡ ಕೆಲವರಿಗೆ ಇರಲಿಲ್ಲ, ಜ್ಞಾನ ಇರುವುದಿಲ್ಲ. ಆ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ವ್ಯರ್ಥವಾದ ಸಂಗತಿಗಳಿಗೆ ಇನ್ವೆಸ್ಟ್ ಮಾಡಿ ಎಲ್ಲ ಲಾಸ್ ಮೇಲೆ ಲಾಸ್ ಮಾಡಿಕೊಂಡು ಅಲ್ಲಿ ನಾವು ನೋಡ್ತೇವೆ. ಅದರ ನಂತರ ಏನಾಯಿತು ಅಂತೇಳಿ ಹೇಳಿದರೆ ಅಲ್ಲಿ 14ನೇ ವಚನ ಹೇಳ್ತದೆ, ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹಾಗಾದರೆ ಒಂದು ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಅವನ ಹತ್ರ ಎಲ್ಲ ಇರುವಾಗ ಅವನ ಸುತ್ತಮುತ್ತಲು ಎಲ್ಲ ಜನರಿದ್ದರು, ಅವನಿಗೆ ಬೇಕಾದ ಸ್ನೇಹಿತರಿದ್ದರು, ಕುಡಿಯುವುದಕ್ಕೆ ಗಮ್ಮತ್ತು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ದುಡ್ಡಿದೆಯಲ್ಲ ಅವನ ಹತ್ರ, ಎಲ್ಲ ಇದ್ದರು. ಆದರೆ ಯಾವಾಗ ಇವನ ಹತ್ರ ಎಲ್ಲ ಖಾಲಿ ಆಯಿತು, ಅವರು ಕೂಡ ಜಾಗ ಖಾಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಅವನಿಗೆ ಯಾರೂ ಇಲ್ಲ. ವಾಕ್ಯ ಹೇಳ್ತದೆ ಅವನು ಗತಿ ಇಲ್ಲದವನಾದನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಎಂಥ ಒಂದು ದುರಂತ. ಆದರೆ ಅಲ್ಲಿ ಹೇಳ್ತದೆ ಏನಂತೇಳಿ, ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಅನೇಕ ಸಾರಿ ಕೆಲವು ಸಾರಿ ಏನಾಗುತ್ತೆ ಅಂತೇಳಿ ಹೇಳಿದರೆ, ಕೆಲವು ಸಂಗತಿಗಳು, ಕೆಲವು ಪರಿಸ್ಥಿತಿಗಳು ಏನು ಮಾಡ್ತದಂತೇಳಿ ಹೇಳಿದರೆ ನಮ್ಮನ್ನು ದೇವರ ಸಮೀಪಕ್ಕೆ ತರ್ತದೆ, ದೇವರಿಗೆ ನಾವು ಸಮೀಪಸ್ಥರಾಗುವಂತೆ ಮಾಡ್ತದೆ. ಇವನ ಜೀವಿತದಲ್ಲಿ ಬಂದಂಥ ಬರಗಾಲ ಅದು ಸುಮ್ಮನೆ ಅಲ್ಲ, ಅವನಿಗೆ ದೇವರ ಸಮೀಪಕ್ಕೆ ಬರಲಿಕ್ಕಾಗುವಂತೆ, ದೇವರು ಅವನ ಜೀವಿತದಲ್ಲಿ ಅಥವಾ ತಂದೆಯು ಏನೇನು ಮಾಡಿದ್ದಾನೆ ಅದರ ನೆನಪಿಗೆ ತರಿಕೊಳ್ಳುವಂತೆ ಆ ಪರಿಸ್ಥಿತಿ ಏನು ಮಾಡ್ತಂತೇಳಿ ಹೇಳಿದರೆ ಅವನ ಮನಸ್ಥಿತಿಯನ್ನು ಬದಲಾಯಿಸ್ತು. ಹಾಗಾಗಿ ಅಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಮುಂದೆ ಅವನು ಹೇಳ್ತದೆ, ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಅಂತೇಳಿ ಹೇಳ್ತದೆ. ಹಾಗಾದರೆ ಅವನ ಲೈಫಲ್ಲಿ ಬಂದಂಥ ಆ ಪರಿಸ್ಥಿತಿ ಏನು ಮಾಡ್ತಂತೇಳಿ ಹೇಳಿದರೆ ಅವನ ಮನಸ್ಥಿತಿಯನ್ನು ಬದಲಾಯಿಸಿತು. ಅನೇಕ ಸಾರಿ ನಾವು ಏನು ಮಾಡ್ತೇವೆ ಅಂತೇಳಿ ಹೇಳಿದರೆ, ನಕಾರಾತ್ಮಕವಾಗಿ ಕೆಲವು ಪರಿಸ್ಥಿತಿಗಳನ್ನು ತೆಗೆದುಕೊಳ್ತೇವೆ. ನಕಾರಾತ್ಮಕವಾಗಿ ಹಾಗೇನಾಗ್ತದೆ ಅಂತೇಳಿ ನಕಾರಾತ್ಮಕವಾಗಿ ತೆಗೆದುಕೊಳ್ಳುವಾಗ ಇನ್ನೊಬ್ಬ ಇದ್ದಾನೆ, ಅವನು ಮಾತಾಡ್ತಾನೆ, ಇನ್ನು ನೀನು ಬದುಕಿ ಏನು ಪ್ರಯೋಜನ, ಇನ್ನು ನಿನ್ನ ತಂದೆಯ ಮನೆಯವರು ನಿನ್ನನ್ನು ಸೇರಿಸಿಕೊಳ್ತಾರ, ನೀನೆಲ್ಲವನ್ನು ಕಳ್ಕೊಂಡಿದ್ದಿ. ಆದರೆ ಇಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದ್ರೆ, ಇಲ್ಲಿ ಆ ಪರಿಸ್ಥಿತಿಗಳ ಮೂಲಕ ದೇವರು ಅವನೊಂದಿಗೆ ಮಾತಾಡಿದ್ದಾನೆ. ಈಗ ಅವನು ಮನಸ್ಸಿನಲ್ಲಿ ಪಶ್ಚಾತ್ತಾಪ, ಮಾನಸಾಂತರ ಪಡುವುದನ್ನು ನಾವು ನೋಡ್ತೇವೆ. ಅವನು ಏನು ಹೇಳ್ತಾ ಇದ್ದಾನಂತೇಳಿ ಹೇಳಿದರೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ಇನ್ನು ನಿನ್ನ ಮಗನ ಎನ್ನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳೇ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು. ಎಲ್ಲಿ ಅಂದುಕೊಂಡದವನು? ಮನಸ್ಸಿನಲ್ಲಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಏನಂತೇಳಿ ಹೇಳಿದರೆ, ದೇವರು ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡುವನಲ್ಲ, ಮನುಷ್ಯನ ಒಳಗೆ ನೋಡುವವನು. ಆದ್ದರಿಂದ ಶಾಸ್ತ್ರಿಗಳು, ಫರಿಸಾಯರು ಮನುಷ್ಯರ ಹೊರಗೆ ನೋಡಿದರು, ಅವರು ಒಳಗೆ ನೋಡಲಿಲ್ಲ. ಆದ್ದರಿಂದ ಪಾಪಿಗಳು, ಸುಂಕದವರು ಎಲ್ಲ ಬರುವಾಗ ಅವ್ರು ಏನು ಮಾಡಿದರು ಅಂತೇಳಿ ಹೇಳಿದರೆ, ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು.
ಗುಣುಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಅವನು ಬಂದನು ಅಂದರೆ ಅವನು ಪಶ್ಚಾತ್ತಾಪ ಪಟ್ಟಿದ್ದು ಮಾತ್ರವಲ್ಲ, ಅವನೇನು ಮಾಡಿದ ಅಂತೇಳಿ ಹೇಳಿದರೆ ಅವನು ನಂಬಿಕೊಂಡು ಅವನ ನಂಬಿಕೆಯನ್ನು ಕ್ರಿಯಾರೂಪಕ್ಕೆ ಹಾಕಿದ್ನೀಗ. ಎದ್ದು ಅವನು ಮನೆಗೆ ಬರುವುದನ್ನು ನಾವು ನೋಡ್ತೇವೆ. ಮುಂದೆ ಹೇಳ್ತದೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನಂತೆ. ಹಾಗಾದರೆ ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ದೇವೆ ಏನಂತೇಳಿ ಹೇಳಿದರೆ, ಅಡವಿಯಲ್ಲಿ ಕಳೆದು ಹೋಗಿತ್ತು, ಕುರುಬ ಏನು ಮಾಡಿದ್ದಾನೆ, ಹುಡುಕಿಕೊಂಡು ಬಂದಿದ್ದಾನೆ. ಎರಡನೇದಾಗಿ ನಾವು ನೋಡಿದ್ದೇವೆ, ಮನೆಯಲ್ಲೇ ಕಳೆದು ಹೋಗಿತ್ತು, ಇಲ್ಲಿ ಪವಿತ್ರಾತ್ಮನು ಎಲ್ಲಿ ಬಿದ್ದು ಹೋಗಿದ್ದು ಎಂಬುದಾಗಿ ಆತನು ಎಚ್ಚರಿಸಿ ನಿಲ್ಲಿಸ್ತಾ ಇದ್ದಾನೆ. ಮೂರನೇದಾಗಿ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ತಂದೆಯನ್ನು ಬಿಟ್ಟು ದೂರ ಹೋಗಿದ್ದಾನೆ. ಈಗ ಆಪ್ಷನ್ ಏನು ಗೊತ್ತಾ, ಅವನೇ ಪಶ್ಚಾತ್ತಾಪ ಹುಡುಕಿಕೊಂಡು ಬರಬೇಕು. ಅವನನ್ನು ಹುಡುಕಿಕೊಂಡು ಯಾರು ಹೋಗಲಿಲ್ಲ. ಬಟ್ ಒಂದೇನಂತೇಳಿ ಹೇಳಿದರೆ, ಅವನು ಪಶ್ಚಾತ್ತಾಪ ಪಟ್ಟಿದ್ದಾನೆ. ಅವನು ಅಲ್ಲಿಂದ ತಿರುಗಿ ಹುಡುಕಿಕೊಂಡು ಬರುವಾಗ ಇನ್ನೂ ಅವನು ಬಾಯಿ ತೆರೀಲಿಲ್ಲ. ಇನ್ನೂ ಅವನು ಅಂದುಕೊಂಡದನ್ನು ಹೇಳುವ ಮೊದಲೇ ತಂದೆ ಬಂದವನನ್ನು ಅಪ್ಪಿಕೊಂಡು ಬಹಳವಾಗಿ ಮುದ್ದಿಟ್ಟನು ಅಂತೇಳಿ ಹೇಳ್ತದೆ. ಹಲ್ಲೆಲೂಯಾ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಮಗ ದೂರ ಆಗಿ ಹೋದರೂ ಇಲ್ಲಿ ತಂದೆ ಮಗನ ಸಂಬಂಧ ಕಟ್ಟಾಗಲಿಲ್ಲ ಅಲ್ವಾ, ಕಟ್ಟಾಗಲಿಲ್ಲ. ನೀವು ನೆನೆಸಿ, ಬರಗಾಲದ ನಿಮಿತ್ತವಾಗಿ ಅಲ್ಲಿ ಭಯಂಕರವಾದಂಥ ಘೋರವಾದ ಬರ ಅಂತೇಳಿ ಹೇಳ್ತದೆ. ನೀರಿನ ತೊಟ್ಟು ಕೂಡ ಸಿಕ್ಕಲಿಕ್ಕಿಲ್ಲ ಅಲ್ಲಿ ಅಲ್ಲ. ಹಾಗಾದರೆ ಎಷ್ಟು ಟೈಮಿಂದ ಅವನು ಸ್ನಾನ ಮಾಡಿರಲಿಕ್ಕಿಲ್ಲ. ಇದೊಂದು ಅವನು ಹಂದಿಗಳ ಜೊತೆಲಿ ಇರುವುದರಿಂದ ಅವನ ಮೈಯೆಲ್ಲ ಎಷ್ಟು ವಾಸನೆ ಬರ್ತಿದ್ದಿರ್ಬೋದು. ಅಲ್ಲಿ ನಾವು ನೋಡ್ತೇವೆ, ತಂದೆ ದೂರದಿಂದ ನೋಡ್ತಾ ಇದ್ದಾನೆ. ಯಾಕಂದ್ರೆ ಹೇಳಿದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆ ಮಗನನ್ನು ಕಾಯ್ತಾ ಇದ್ದಾನೆ. ಮಗ ಬಿಟ್ಟು ಹೋಗಿದ್ದಾನೆ, ಈಗ ಬರ್ತಾನೆ, ಇವತ್ತು ಬರ್ತಾನೆ, ಈ ಗಳಿಗೆಯಲ್ಲಿ ಬರ್ತಾನೆ ಅಂತೇಳಿ ತಂದೆ ವೆಯ್ಟ್ ಮಾಡ್ತಿರೋದನ್ನು ನಾವು ನೋಡ್ತೇವೆ. ದೂರದಲ್ಲಿ ನೋಡುವಾಗಲೇ ಬೇರೆ ಯಾರಿಗೆ ಆತನ ಗುರ್ತ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಒಂದು ವೇಳೆ ಅವನು ಶೇವಿಂಗ್ ಮಾಡಿದೆ ಅಲ್ವಾ, ಅವನು ತಲೆ ಕೂದಲು ಕಟ್ಟಿಂಗ್ ಮಾಡಿದೆ, ಅವನು ಸ್ನಾನ ಮಾಡಿದೆ, ಅವನು ಬಟ್ಟೆ ಚೇಂಜ್ ಮಾಡಿದೆ, ಅವನು ಯಾವ ರೀತಿಯಲ್ಲಿ ಇದ್ದಂತೇಳಿ ಹೇಳಿ ಗೊತ್ತಿಲ್ಲ. ಬಟ್ ತಂದೆ ದೂರದಲ್ಲಿರುವಾಗಲೇ ಅವನ ಗುರುತನ್ನು ಹಿಡಿಯುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಅವನು ಮುದ್ದಿಟ್ಟನು. 21ನೇ ವಚನ. ಓಕೆ, ಅದಕ್ಕಿಂತ ಮೊದಲು ಒಂದು ವಚನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೆಶಾಯ 43ನೇ ಅಧ್ಯಾಯ 25ನೇ ವಾಕ್ಯ. ಯೆಶಾಯ 43:25 ಓದ್ತೀರಾ? ನಾನಾಗಿ ನಾನೇ ನನಗೋಸ್ಕರ, ಇಲ್ಲಿ ನಾನು ಓದ್ತೇನೆ ಒಂದು ನಿಮಿಷ. ನಾನಾಗಿ, ದೇವರು ಹೇಳ್ತಾರೆ, ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೇನು. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ತಂದೆ ನೋಡಿ, ಅವನು ಬರುವಾಗಲೇ ಅವನು ಪಶ್ಚಾತ್ತಾಪ ಪಟ್ಟಿಕೊಂಡು ಬಂದಿದ್ದಾನೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನನಗಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೇನು. ಹಾಗಾದರೆ ಮಗನು ಬಾಯಿ ಬಿಟ್ಟು ಅರಿಕೆ ಮಾಡುವುದು ಮೊದಲೇ ತಂದೆ ಏನು ಮಾಡಿದನಂತೇಳಿ ಹೇಳಿದರೆ, ಆತನು ಬಂದು ಅಪ್ಪಿಕೊಂಡು ಮುದ್ದಿಡುವಂಥ ಒಂದು ದೃಶ್ಯ ಏನಂತೇಳಿ ಹೇಳಿದರೆ, ತಂದೆ ಆಲ್ರೆಡಿ ಅವನನ್ನು ಕ್ಷಮಿಸಿದ್ದಾನೆ. ಹಲ್ಲೆಲೂಯಾ. ತಂದೆ ಏನು ಮಾಡಿದ್ದಾನೆ, ಆತನನ್ನು ಆಲ್ರೆಡಿ ಕ್ಷಮಿಸಿದ್ದಾನೆ. ಹಾಗಾಗಿ ನಾನು ಹೇಳ್ತೇನೆ, ನಮ್ಮ ಹೃದಯವನ್ನು ಬಲ್ಲಂಥ ದೇವರು ಆತನು. ಈಗ ಮುಂದೆ ನಾವು ಮುಂದಿನ ವಚನ ಹೇಳ್ತದೆ, ಆದರೂ ಅವನು ಹೇಳ್ತಾನೆ, ಮಗನು, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ,
ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಿರುಗಿ ಅವನು ಏನನ್ನು ಕಳ್ಕೊಂಡನೋ ತಿರುಗಿ ದೇವರು ಅವನಿಗೆ ಆ ಶ್ರೇಷ್ಠವಾದ ನಿಲುವಂಗಿಯನ್ನು ತಂದು ತೊಡಿಸುವುದನ್ನು, ಆಮೇಲೆ ಅವನಿಗೆ ಮಗನ ಬಾಧ್ಯತೆ, ಆ ಉಂಗುರ, ಆ ಅಧಿಕಾರವನ್ನು ಕೊಡುವಂಥದ್ದು. ಅದರ ನಂತರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕಾಲಿಗೆ ಜೋಡು ಮೇಡಿಸುವಂಥದ್ದು. ಇದು ಸಮಾಧಾನದ ಒಂದು ಸಂಕೇತ ಅಲ್ವಾ? ಇದು ಒಂದು ಸಮಾಧಾನದ ಒಂದು ಸಂಕೇತ. ಉಂಗುರ ಅದು ಅಧಿಕಾರದ ಸಂಕೇತ. ಶ್ರೇಷ್ಠವಾದ ನಿಲುವಂಗಿ ಇದು ರಕ್ಷಣೆಯ ಒಂದು ಸಂಕೇತವನ್ನು ನಾವು ನೋಡ್ತೇವೆ. ಆದರೆ ನಾನು ಹೇಳ್ತೇನೆ ಪ್ರಿಯರೇ, ಈ ಚಾನ್ಸ್ ಬಿದ್ದು ಹೋದ ದೇವದೂತರಿಗೆ ಸಿಕ್ಕಲಿಲ್ಲ. ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಬಿದ್ದು ಹೋದಂಥ ದೇವದೂತರಿಗೆ ಸಿಕ್ಕಲಿಲ್ಲ. ಆದರೆ ದೇವರಿಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿ ದೇವರಿಗೆ ದ್ರೋಹಿಗಳಾದ ನಮಗೆ ಚಾನ್ಸ್ ಸಿಕ್ಕಿದೆ ಅಲ್ವಾ? ನಮಗೆ ಚಾನ್ಸ್ ಸಿಕ್ಕಿದೆ. ಹಾಗಾದರೆ ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಆ ಚಾನ್ಸ್ ಸಿಕ್ಕಿದ್ರಿಂದಲೇ ಇವತ್ತು ನಾವು ಇಲ್ಲಿದ್ದೇವೆ, ದೇವರ ಮನೆಯೊಳಗಿದ್ದೇವೆ. ಆದ್ದರಿಂದ ನಾವು ನೋಡ್ತೇವೆ ಇಂಥ ಒಂದು ಸಿಚುವೇಶನಲ್ಲಿ ಏನಕ್ಕಂತೇಳಿ ಪರಲೋಕ ಸಂತೋಷ ಪಡ್ತದೆ, ಪರಲೋಕ ಉಲ್ಲಾಸ ಪಡ್ತದೆ. ಪರಲೋಕದಲ್ಲಿ ಹಬ್ಬವನ್ನು ಆಚರಿಸುವ ಅಲ್ಲಿ ನೋಡ್ತೇವೆ. ಅಲ್ಲಿ ಮುಂದಿನ ಭಾಗದಲ್ಲಿ 25ನೇ ವಚನದಿಂದ, ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಗೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕೆ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ನಾವು ಮೊದಲ ಸಾಮ್ಯದಲ್ಲಿ 100ರಲ್ಲಿ ಎಷ್ಟು ಕಳೆದು ಹೋಗಿತ್ತು? 1. 10ರಲ್ಲಿ 2ನೇ ಸಾಮ್ಯದಲ್ಲಿ ಎಷ್ಟು ಕಳೆದು ಹೋಗಿತ್ತು? 10ರಲ್ಲಿ 1. ಈಗ 2ನೇ ಸಾಮ್ಯದಲ್ಲಿ ಎಷ್ಟು ಕಳೆದೋಗಿದೆ? ಇಲ್ಲಿ 2 ಕಳೆದೋಗಿದೆ. ಒಂದು ಹೊಸದಾಗಿ ಏನಂತೇಳಿ ಹೇಳಿದ್ರೆ, ಒಬ್ಬ ಹೊರಗೆ ಹೋಗಿ ಕಳೆದೋದ್ರೆ ಇನ್ನೊಬ್ಬ ಒಳಗೇನೆ ಕಳೆದು ಹೋಗಿದ್ದಾನೆ. ಅವನು ಹೇಳ್ತಿದ್ದಾನೆ ಅಂತೇಳಿ ಹೇಳಿದ್ರೆ, ಅವನು ಇಲ್ಲಿ ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ, ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡೋದಕ್ಕೆ ನೀನು ಎಂದೂ ನನಗೆ ಒಂದು ಆಡನ್ನು ಕೊಡಲಿಲ್ಲ. ಆದರೆ ಪಾಲ್ ಕೇಳುವಾಗ ಯಾರಿಗೆಲ್ಲ ಕೊಟ್ಟಿದ್ದಾರೆ? ಇಬ್ಬರಿಗೂ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಇಬ್ಬರಿಗೂ ಕೊಟ್ಟಿದ್ದಾರೆ. ಕೆಲವು ಸಾರಿ ಏನಾಗತ್ತಂತೇಳಿ ಹೇಳಿದ್ರೆ, ದೇವರು ನಮಗೆ ಮಾಡಿದ ಆಶೀರ್ವಾದವನ್ನು ಕೆಲವರಿಗೆ ಅನುಭವಿಸಲಿಕ್ಕೆ ಆಗುವುದಿಲ್ಲ, ಅದರ ಪ್ರಕಟಣೆ ಇರುವುದಿಲ್ಲ. ಯಾಕೆ ಗೊತ್ತುಂಟಾ? ಕ್ಷಮಾಪಣೆಯ ಮನೋಭಾವನೆ ಇಲ್ಲ. ಸೇವೆ ಮಾಡ್ತಿದ್ದೇವೆ ಅಂತೇಳಿ ಹೇಳಿ ನೆನೆಸ್ಕೊಳ್ತೇವೆ, ಆದರೆ ಏನಿಲ್ಲ, ಕ್ಷಮಾಪಣೆ ಇಲ್ಲ. ಅಲ್ಲಿ ನಾವು ನೋಡ್ತೇವೆ, ಹಿರಿ ಮಗನಲ್ಲಿ ಏನಿಲ್ಲ, ಕ್ಷಮಾಪಣೆ ಇಲ್ಲ. ಯಾಕಂದರೆ ಅವನು ಜಡ್ಜ್ ಮಾಡ್ತಾ ಇದ್ದಾನೆ ಕಿರಿಯವನ ಮೇಲೆ. ಇವನೊಬ್ಬ ಪಾಪಿ, ಇವನೇನು ಮಾಡಿದ್ದಾನೆ? ಅಲ್ಲ ಸಲ್ಲದ ಕಾರ್ಯಗಳನ್ನು ಮಾಡಿದ್ದಾನೆ. ಆದರೆ ನಾನೇನಾಗಿದ್ದೇನೆ? ನಿನ್ನ ಸೇವೆ ಮಾಡ್ತಾ ಇದ್ದೇನೆ, ನಿನ್ನ ಅಪ್ಪಣೆಯನ್ನು ಕೈಕೊಂಡು ನಡೀತಾ ಇದ್ದೇನೆ. ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ ಅಂತೇಳಿ ಹೇಳಿದ್ರೆ, ನಾನು ನೀತಿವಂತನು, ಅವನು ಪಾಪಿ ಅಂತ ಜಡ್ಜ್ ಮಾಡುವುದನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಕರ್ತನಲ್ಲಿ ಪ್ರೀತಿ ದೇವ ಜನರೇ, ಅನೇಕ ಸಾರಿ
ನಾವು ಕೆಲವರಿಗೆ ಪಕ್ಕ ಜಡ್ಜ್ ಮಾಡಿಬಿಡ್ತೇವಲ್ಲ, ಜಡ್ಜ್ ಮಾಡಿಬಿಡ್ತೇವೆ. ಆದ್ದರಿಂದ ಈ ವಚನದ ಪ್ರಕಾರ ಏನಂತೇಳಿ ಹೇಳಿದರೆ, ನಾವು ಯಾರಿಗೂ ಜಡ್ಜ್ ಮಾಡುವವರಲ್ಲ. ಒಂದು ವೇಳೆ ಇವತ್ತು ನಾವು ಜಡ್ಜ್ ಮಾಡಿ ನಾಳೆ ಆ ವ್ಯಕ್ತಿ ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬರ್ಬೋದು. ಆದ್ದರಿಂದ ನಾವು ಜಡ್ಜ್ ಮಾಡುವುದಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿ ಮಾಡಿ ಪ್ರೀತಿಯಿಂದ ಅವ್ರನ್ನೇನು ಮಾಡಬೇಕಾಗ್ತದೆ, ಗೆಲ್ಲಬೇಕಾಗ್ತದೆ. ಯಾಕೆಂತೇಳಿ ಹೇಳಿದರೆ, ನಾವು ತಂದೆಯ ಹೃದಯವನ್ನು ನಾವು ನೋಡಿದ್ದೇವೆ. ತಂದೆಯ ಪ್ರೀತಿ, ಆ ತಂದೆಯ ಎಂಥ ಪ್ರೀತಿ, ತಂದೆಯ ಪ್ರೀತಿ. ದೂರದಲ್ಲಿರುವಾಗಲೇ ತಂದೆ ಬಂದು ಮಗನನ್ನು ಅಪ್ಪಿಕೊಂಡು ಆತನು ಮುದ್ದಿಟ್ಟು ನಿಲುವಂಗಿಯನ್ನು, ಉಂಗುರವನ್ನು, ಕಾಲಿಗೆ ಜೋಡನ್ನು ಮೆಡಿಸಿ ನಾವು ನೋಡ್ತೇವೆ. ಹಬ್ಬ ಆಚರಣೆ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಿನ್ನ ಜೀವಿತದಲ್ಲಿ ಒಂದು ದಿನ ಇದು ನಡೀಲಿಲ್ವಾ? ನಡೆದಿದೆ. ಆದ್ದರಿಂದ ನಾವು ಯಾರ ಮೇಲೆ ಜಡ್ಜ್ ಮಾಡದೆ ಇಲ್ಲಿ ನಾವು ಅದಕ್ಕೋಸ್ಕರ ಈ ಕೊನೆಗೆ ಬರುವಾಗ ನಾವು ನೋಡ್ತೇವೆ, ಯೇಸು ಯಾಕೆ ಈ ಸಾಮ್ಯವನ್ನು ಹೇಳಿದ್ರಂತೇಳಿ ಹೇಳಿದರೆ, ಪಾಪಿಗಳು, ಸುಂಕದವರು, ಪಾಪಿಗಳು ಯೇಸುವಿನ ಹತ್ರ ಬರುವಾಗ ಫರಿಸಾಯರು, ಶಾಸ್ತ್ರಿಗಳು ಏನು ಮಾಡ್ತಿದ್ರು? ಜಡ್ಜ್ ಮಾಡ್ತಾಯಿದ್ರು, ಅವ್ರ ಮೇಲೆ ಜಡ್ಜ್ ಮಾಡ್ತಾಯಿದ್ರು. ಹಾಗಾಗಿ ಜಡ್ಜ್ ಮಾಡ್ತಿದ್ದವ್ರ ಬಗ್ಗೆ ಏನು ಹೇಳ್ತದೆ ಅಂತೇಳಿ ಹೇಳಿದರೆ, ಅವ್ರು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ನಾವು ನಿನ್ನ ಸೇವೆ ಮಾಡುವವರು, ನಿನ್ನ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವವರು. ಅವ್ರು ಯಾರು ಅಂತೇಳಿ ಹೇಳಿದರೆ, ಅವರು ಪಾಪಿಗಳು, ಅವರು ನಿನಗೆ ವಿರುದ್ಧವಾಗಿ ಹೋದವರು ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಹಾಗಾಗಿ ನಾವು ಕೊನೆಯ ಈ ಮೂರನೇ ಸಾಮಕ್ಕೆ ಬರುವಾಗ ಇಲ್ಲಿ ಎರಡೂ ಕೂಡ ಬಿದ್ದು ಹೋಗಿದೆ. ಆದರೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮುಂದೆ ಅಲ್ಲಿ ಹೇಳ್ತದೆ ಏನಂತೇಳಿ ಹೇಳಿದರೆ, ದೇವರು ಹೇಳ್ತಾರೆ 31ನೇ ವಚನಕ್ಕೆ ಬರಬೇಕಾದ್ರೆ, ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದೆ ಮತ್ತು ನನ್ನದೆಲ್ಲ ನಿನ್ನದೇ. ಹಾಗಾದರೆ ಕರ್ತನ ಹೇಳ್ತಾನೆ ಏನಂತೇಳಿ ಹೇಳಿದ್ರೆ, ನನ್ನದೆಲ್ಲ ನಿನ್ನದೇ. ನೀನು ಯಾವಾಗ ಬೇಕಾದರೂ ಸಂತೋಷ ಪಡ್ಬೋದು, ಯಾವಾಗ ಬೇಕಾದರೂ ನೀನು ಉಲ್ಲಾಸ ಪಡ್ಬೋದು. ಆದರೆ ಒಂದು ಹೇಳ್ತೇನೆ ಏನಂತೇಳಿ ಹೇಳಿದರೆ, ಈ ಕ್ಷಮಾಪಣೆಯ ಜೀವಿತ ಇಲ್ಲದಿದ್ದರೆ, ನಾವು ಕ್ಷಮಿಸದೇ ಹೋದರೆ, ನಾವು ಪ್ರೀತಿಸದೇ ಹೋದರೆ ಏನಂತೇಳಿ ಹೇಳಿದರೆ, ಆಶೀರ್ವಾದವನ್ನು ಕೂಡ ಅನುಭವಿಸಲಿಕ್ಕೆ ಇದು ತಡೆಯಾಗಿ ನಿಲ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರ ವಾಕ್ಯ ಹೇಳ್ತದೆ. ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. 8ನೇ ವಾಕ್ಯ, ರೋಮಾಪುರ 5 ಅದರಲ್ಲಿ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದಾನಂತೆ. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆತನು ನೀತಿವಂತರಿಗೋಸ್ಕರ ಪ್ರಾಣ ಕೊಡಲಿಲ್ಲ, ಆತನು ಪ್ರಾಣ ಕೊಟ್ಟದ್ದು ನನ್ನಂಥವರಿಗೆ, ನಮ್ಮಂಥವರಿಗೆ. ಹಲ್ಲೆಲೂಯಾ, ಪ್ರಾಣ ಕೊಟ್ಟಿದ್ದಾನೆ. ಆದ್ದರಿಂದ ದೇವರು ಆ ಪ್ರೀತಿಯನ್ನು ಏನು ಮಾಡಿದ್ದಾನೆ ಅಂತೇಳಿ ಹೇಳಿದ್ರೆ ಸಿದ್ಧಾಂತಪಡಿಸಿದ್ದಾನೆ ಅಂತೇಳಿ ಹೇಳ್ತದೆ. ಹಾಗಾದರೆ ಸತ್ಯವೇದದಲ್ಲಿ ಇದನ್ನು ನಾವು ನೋಡ್ಬೋದು, ಇದು ದೇವರ ಡಾಕ್ಟ್ರಿನ್ ಅಲ್ಲ. ಮತ್ತು 10ನೇ ವಚನ ಹೇಳ್ತದೆ, 10ನೇ ವಚನ, ದೇವರಿಗೆ ವೈರಿಗಳಾಗಿದ್ದ ನಾವು, ನಾವು ಪಾಪಿಗಳಾಗಿದ್ದೆವು, ಇನ್ನೊಂದು ದೇವರಿಗೆ ನಾವು ಏನಾಗಿದ್ದೇವಂತೆ, ವೈರಿಗಳಾಗಿದ್ದೇವಂತೆ. ಹಾಗಾದರೆ ಇಂಥ ಒಂದು ಸ್ಥಿತಿಯಲ್ಲಿರುವಂಥ ನಮ್ಮನ್ನು ದೇವರು ಏನು ಮಾಡಿದಾನಂತೇಳಿ ಹೇಳಿದರೆ, ಅಲ್ಲಿ ಮೇಲಿನ ವಚನದಲ್ಲಿ ನಾವು ನೋಡಿದ್ದೇವೆ ಏನಂತೇಳಿ ಹೇಳಿದರೆ, ಅಲ್ಲಿ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಪಾಪಿಗಳಾಗಿದ್ದೆವು, ವೈರಿಗಳಾಗಿದ್ದೆವು. ಇಂಥವರಿಗೋಸ್ಕರ ದೇವರು ಏನು ಮಾಡಿದಾನಂತೇಳಿ ಹೇಳಿದ್ರೆ ತನ್ನ ಮಗನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಬದಲಿಯಾಗಿ ನಮ್ಮ ಬದಲಿಯಾಗಿ ನಾವು ಅನುಭವಿಸಬೇಕಾಗಿತ್ತು, ನಾವು ದಂಡನೆಯನ್ನು ನಾವು ಜಡ್ಜ್ಮೆಂಟ್ ನಮ್ಮ ಮೇಲೆ ಬರಬೇಕಾಗಿತ್ತು. ಬದಲಾಗಿ ಇಲ್ಲಿ ನಾವು ನೋಡ್ತೇವೆ, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸುವುದರ ಮೂಲಕ ಆತನು ನಮ್ಮನ್ನು ಹುಡುಕಿಕೊಂಡು ಬಂದು ಆತನು ನಮ್ಮನ್ನು ತಂದೆಯ ಮನೆಗೆ ಸೇರಿಸಿ
ನಮ್ಮ ಸ್ಥಾನದಲ್ಲಿ ಆತನು ಹೋಗಿ ನಿಂತ ನಮ್ಮ ಪಾಪಗಳನ್ನು, ನಮ್ಮ ಎಲ್ಲ ದ್ರೋಹಗಳನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು, ಅಲ್ಲಿ ಹೇಳ್ತದಲ್ಲ, ನನಗಾಗಿ ನಾನೇ ನಿಮ್ಮ ದ್ರೋಹಗಳನ್ನು ಅಳಿಸಿಬಿಡ್ತೇನೆ. ಅಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ, ಕೊಲೊಸ್ಸೆಯವರಿಗೆ ಪೌಲನು ಬರೆಯುವಾಗ ಅದನ್ನು ಹೀಗೆ ಹೇಳ್ತಾನೆ. 2ನೇ ಅಧ್ಯಾಯ 14ನೇ ವಚನದಲ್ಲಿ, 2ನೇ ಅಧ್ಯಾಯ 14ನೇ ವಚನ. ಓಕೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಏನನ್ನೂ ಬಿಡದೆ, ಒಂದು ಸ್ವಲ್ಪವನ್ನು ಕೂಡ ಉಳಿಸದೆ, ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದ ಅಂತ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅಂದರೆ ನನ್ನ ನೆನಪಿಗೆ ಇನ್ನೆಂದಿಗೂ ಅದು ತರುವುದಿಲ್ಲ. ಇದು ಯಾರಿಗೋಸ್ಕರ ಮಾಡ್ತೇನೆ ಅಂತೇಳಿ ಹೇಳಿದರೆ, ನನಗಾಗಿ ನಾನೇ ನಿಮಗೋಸ್ಕರ ಇದನ್ನು ಮಾಡ್ತೇನೆ ಅಂತೇಳಿ ಹೇಳಿ ದೇವರಲ್ಲಿ ಮಾತು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ದೇವರು ಮನುಷ್ಯನಂತೆ ಮಾತು ತಪ್ಪುವನಲ್ಲ. ಹಾಗಾಗಿ ಪ್ರಿಯರೇ, ಈ ವಿಷಯಗಳನ್ನು ನೆನಪಿಗೆ ತಂದುಕೊಂಡು ನಾವು ಏನು ಮಾಡಬೇಕಂತೇಳಿ ಹೇಳಿದರೆ, ದೇವರಿಗೆ ನಾವು ಕೃತಜ್ಞತೆ ಮಾಡುವವರಾಗಿರಬೇಕು. ದೇವರಿಗೆ ನಾವು ಕೃತಜ್ಞತೆ. ಹಾಗಾದರೆ ಎಲ್ಲಿ ಮನೆಯೊಳಗೆ ಆತನ ಸೇರಿಸಿದಾನಂತೇಳಿ ಹೇಳಿದರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. 12ನೇ ವಾಕ್ಯ. ಓಕೆ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಹಾಗಾದರೆ ನಮ್ಮ ಪರಿಸ್ಥಿತಿ ತಪ್ಪಿ ಹೋದವನ ಅಲ್ಲ, ಆ ಸ್ಥಾನದಲ್ಲಿ ನಾವು ಇದ್ದೆವು. ಆದರೆ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ, ನಮಗೆ ನಿಲುವಂಗಿಯನ್ನು, ರಕ್ಷಣೆ ಎಂಬ ನಿಲುವಂಗಿಯನ್ನು ತೊಡಿಸಿದಂಥ ತಂದೆ ಆದ ದೇವರಿಗೆ, ನಮಗೆ ಏನಂತೇಳಿ ಹೇಳಿದರೆ ಅಧಿಕಾರವೆಂಬ ಉಂಗುರವನ್ನು ತೊಡಿಸಿದಂಥ ತಂದೆ ಆದ ದೇವರಿಗೆ, ನಮಗೆ ಸಮಾಧಾನವೆಂಬ ಆ ಕೆರವನ್ನು ಮೆಡಿಸಿದಂಥ ತಂದೆ ಆದ ದೇವರಿಗೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆ ಆದ ದೇವರಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರ್ಬೇಕಂತ ಪೌಲನು ಹೇಳ್ತಾನೆ. ಹಾಗಾದರೆ ಈ ವಚನವನ್ನು ಇಟ್ಟುಕೊಂಡು ನಾವು ಏನು ಮಾಡಬೇಕು? ದೇವರಿಗೆ ಕೃತಜ್ಞತೆ. ದೇವರೇ, ನೀನು ಇದನ್ನು ಮಾಡಿದೆಯಲ್ಲ ನನ್ನ ಜೀವಿತದಲ್ಲಿ. ಇದೆಲ್ಲ ಗೊತ್ತಿಲ್ಲದ ಸಹಿತ ಏನು ಮಾಡ್ತಾನೆ ಗೊತ್ತಾ? ಸರಿ, ನಾವೇ ಮಾತಾಡ್ತೇವೆ, ನಮಗೆ ಎಲ್ಲಿ ಆ ಯೋಗ್ಯತೆ ಉಂಟು ಅಲ್ವಾ? ನಾವೇನು ಮಾಡ್ತೇವೆ? ನಾವೇ ಮಾತಾಡ್ಕೊಳ್ತೇವೆ, ನಾವು ಅದಕ್ಕೆ ಯೋಗ್ಯರ. ಆದರೆ ಬೈಬಲ್ ಏನು ಹೇಳ್ತದೆ? ದೇವರು ಏನು ಮಾಡಿದಾನಂತೆ? ಯೋಗ್ಯರನ್ನಾಗಿ ಮಾಡಿದ್ದಾನೆ. ಹಾಗಾಗಿ ನಾನು ಹೇಳ್ತೇನೆ, ನಾವು ಯೋಗ್ಯರಲ್ಲ, ಆದರೆ ದೇವರು ನಮ್ಮನ್ನು ಅದನ್ನು ಮಾಡಿದ್ದಾನೆ. ಹೇಗೆ? ಕ್ರಿಸ್ತನನ್ನು ಅಥವಾ ತನ್ನ ಮಗನನ್ನು ನಮಗೋಸ್ಕರ ಕಳುಹಿಸಿ ಆತನನ್ನು ದಂಡಿಸಿ ಆತನ ರಕ್ತದ ಮೂಲಕ ನಮ್ಮನ್ನು ತೊಳೆಯುವುದರ ಮೂಲಕ ಅಲ್ಲಿ ದೇವರು ಏನು ಮಾಡಿದ್ದಾನೆ ಅಂತೇಳಿ ಹೇಳಿದರೆ, ಬೆಳಕಿನ ರಾಜ್ಯದೊಳಗೆ. ಹಾಗಾದರೆ ಇಲ್ಲಿ ನಾವು ಎಲ್ಲಿದ್ದೇವೆ ಅಂತೇಳಿ ಹೇಳಿದರೆ, ದೇವರ ಮನೆ ಅಂದರೆ ಇದು ಬೆಳಕಿನ ರಾಜ್ಯ ಅಲ್ವಾ? ಹೌದಲ್ಲ? ಹಾಗಾದರೆ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಈ ಲೋಕದಲ್ಲಿ ನಾವು ಕಣ್ಣಿಗೆ ಕಾಣುವ ಲೋಕದಲ್ಲಿ ಇದ್ದರೂ ಕೂಡ ಅದರಲ್ಲಿ 2 ಈ ಆತ್ಮಿಕ ರಾಜ್ಯಗಳನ್ನು ನಾವು ನೋಡ್ತೇವೆ. ಒಂದು ಬೆಳಕಿನ ರಾಜ್ಯ, ಇನ್ನೊಂದು ಕತ್ತಲೆಯ ರಾಜ್ಯ. ಒಂದು ಬೆಳಕಿನ ರಾಜ್ಯ ಹೇಳಿ, ಇನ್ನೊಂದು ಬೆಳಕಿನ ರಾಜ್ಯ, ಇನ್ನೊಂದು ಕತ್ತಲೆಯ ರಾಜ್ಯ. ಹಾಗಾಗಿ ನಾವಿವತ್ತು ಬೆಳಕಿನ ರಾಜ್ಯದೊಳಗಿದ್ದೇವೆ, ಬೆಳಕಿನ ರಾಜ್ಯದೊಳಗಿದ್ದೇವೆ. ಹಾಗಾಗಿ ಶಿಷ್ಯರು ಬಂದು ಕೇಳಿದರು, ದೇವರ ರಾಜ್ಯ ಎಲ್ಲಿದೆ? ಯೇಸು ಏನು ಹೇಳಿದರು? ನಮ್ಮ ಒಳಗಿದೆ. ಹಾಗಾದರೆ ದೇವರ ರಾಜ್ಯ ನಮ್ಮ ಒಳಗಿದೆ, ನಾವು ಯಾವುದ್ರೊಳಗಿದ್ದೇವೆ? ದೇವರ ರಾಜ್ಯ ನಮ್ಮೊಳಗಿದೆ, ನಾವು ಬೆಳಕಿನ ರಾಜ್ಯದೊಳಗೆ, ದೇವರ ರಾಜ್ಯದೊಳಗೆ ನಾವಿದ್ದೇವೆ. ಹಾಗಾಗಿ ಒಳಗೆ ಸಹ ಬೆಳಕು, ಹೊರಗೆ ಸಹ ಬೆಳಕು. ಹಲ್ಲೆಲೂಯಾ. ಹಾಗಾಗಿ ಒಂದು ಹೇಳ್ತೇನೆ ಪ್ರಿಯರೇ, ಭಯ ಪಡಬೇಡ್ರಿ, ಯಾವುದಕ್ಕೂ ಭಯ ಪಡಬೇಡ್ರಿ. ನಿಮ್ಮ ಒಳಗೆ ಬೆಳಕಿನ ರಾಜ್ಯ ಇದೆ, ನಿಮ್ಮನ್ನು ಅಥವಾ ನಮ್ಮನ್ನು ಬೆಳಕಿನ ರಾಜ್ಯ ಆವರಿಸಿಕೊಂಡಿದೆ. ಹಾಗಾಗಿ ನೀವು ಹೋಗುವಂಥ ಸಂದರ್ಭದಲ್ಲಿ ಏನು ಹೋಗ್ತದೆ? ಬೆಳಕು ಚಲಿಸ್ತದೆ. ಹಾಗಾಗಿ ನಿಮ್ಮನ್ನು ಎಲ್ಲಿಯಾದರೂ ಒಂದು ಏರಿಯಾದಲ್ಲಿ ಇಡುವುದಾದರೆ ದೇವರು,
ಆ ಏರಿಕೆ, ಆ ಸ್ಥಳಕ್ಕೆ ನಿಮ್ಮನ್ನು ಬೆಳಕಾಗಿಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ನಿಮ್ಮ ಮೂಲಕ ಆ ಬೆಳಕು ಪ್ರಕಾಶಿಸಬೇಕು ಆ ಸ್ಥಳದಲ್ಲಿ. ನಿಮ್ಮ ಮೂಲಕ ಆ ಬೆಳಕು ಪ್ರಕಾಶಿಸುವಾಗ ಕತ್ತಲೇನಾಗ್ತದೆ ಅಲ್ವಾ? ರಾತ್ರಿ ಎಲ್ಲ ಟ್ರಾವೆಲ್ ಮಾಡೋರಿಗೆ ಗೊತ್ತಿದೆ, ಗಾಡಿಯಲ್ಲಿ ಹೋಗಬೇಕಾದ್ರೆ ಏನು ಬೇಕು? ಹೆಡ್ಲೈಟ್ ಬೇಕೇ. ಆದರೆ ಆ ಹೆಡ್ಲೈಟನ್ನು ನಾವು ನೋಡುವಾಗ ಕೆಲವು ದೂರದವರೆಗೆ ಕಾಣ್ತದೆ, ಅದರ ನಂತರ ಕತ್ತಲೆ ಇರ್ತದಲ್ಲ, ಅದರ ನಂತರ ಕತ್ತಲೆ. ಆದರೆ ನಾವು ಮುಂದೆ ಹೋಗ್ತಾ ಬೆಳಕು ಕೂಡ ಮುಂದೆ ಹೋಗ್ತದೆ. ನಮ್ಮ ಗಾಡಿ ಮುಂದೆ ಹೋದಾಗೆ ಬೆಳಕು ಮುಂದೆ ಹೋಗ್ತದೆ. ಕತ್ತಲು ಏನು ಆಗ್ತದಲ್ಲಿ ಅಲ್ವಾ? ಕತ್ತಲು ಮಾಯ ಆಗ್ತದೆ, ಬೆಳಕು ಮುಂದೆ ಹೋಗ್ತಾ ಇರ್ತದೆ. ಎಲ್ಲಿ ಬೆಳಕು ಹೋಗ್ತದೋ ಕತ್ತಲು ಇಲ್ಲದ ಹಾಗೆ ಆಗ್ತದೆ. ಅದೇ ರೀತಿಯಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಬೆಳಕಾಗಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಕುಳಿತಂತ ನೀವು ಯಾರು ಕೂಡ ಇವತ್ತು ಕತ್ತಲೆಯಲ್ಲಿ ಇರುವವರಲ್ಲ. ಅದಕ್ಕೆ 13ನೇ ವಚನ ಹೇಳ್ತದೆ, ಕೊಲೊಸ್ಸೆ 1:13, ದೇವರು ನಮ್ಮನ್ನು, ಎಲ್ಲರೂ ಹೇಳೋಣ, ದೇವರು ನನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವೆಲ್ಲಿದ್ದೇವೆ ಅಂತೇಳಿ ಹೇಳಿದರೆ, ದೇವಕುಮಾರನ ರಾಜ್ಯದೊಳಗೆ, ಆ ಬೆಳಕಿನ ರಾಜ್ಯದೊಳಗೆ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಇವತ್ತು ನಾವು ಕತ್ತಲೆಯಲ್ಲಿ ಇರುವವರಲ್ಲ. ಹಾಗಾದರೆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಪ್ರಿಯರೇ. ದೇವರು ನಮ್ಮನ್ನು ಅಲ್ವಾ, ಬೈಬಲ್ ಹೇಳ್ತದೆ ಏನಂತೇಳಿ ಹೇಳಿದರೆ, ನಾವು ಆತನನ್ನು ಪ್ರೀತಿಸಿದರೆ ನಲ್ಲ ಈ ಸ್ಥಳದಲ್ಲಿ ನಾವಿರುವುದು. ಆತನು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಯೋಹಾನನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ, ಮೊದಲ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ. ಓಕೆ, ಮೊದಲು ಎಲ್ಲರೂ ಹೇಳಿ, ದೇವರು ಮೊದಲು ನನ್ನನ್ನು ಪ್ರೀತಿಸಿದ್ರಿಂದ ನಾನು ಪ್ರೀತಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದರೆ ಮೊದಲು ನಮ್ಮನ್ನು ಪ್ರೀತಿಸಿದ ಯಾರು ಅಂತೇಳಿ ಹೇಳಿದರೆ ದೇವರು. ಆದ್ದರಿಂದ ನಾವು ನೋಡ್ತೇವೆ, ತಪ್ಪಿ ಹೋದ ಕುರಿಯನ್ನು ಆತನೇ ಹುಡುಕಿಕೊಂಡು ಬಂದ. ಯಾಕಂದರೆ ಅದು ಮೊದಲ ಪ್ರೀತಿ, ಅದು ಮೊದಲ ಪ್ರೀತಿ. ಹಾಗಾಗಿ ನಾವು ನೋಡ್ತೇವೆ, ಇನ್ನು ಆ ಪ್ರೀತಿಯಿಂದ ಬಿದ್ದು ಹೋದವನನ್ನು ಪವಿತ್ರಾತ್ಮನು ತಿರುಗಿ ಆ ಮೊದಲ ಪ್ರೀತಿಯಿಂದ ನೀನು ಬಿದ್ದು ಹೋಗಿದ್ದಿ ಅಂತ ಎಚ್ಚರಿಸಿ ನಿಲ್ಲಿಸುವುದನ್ನು ನಾವು ನೋಡಿದ್ದೇವೆ. ಆದರೆ ತಿರುಗಿ ನಾವು ನೋಡ್ತೇವೆ ಪ್ರಿಯರೇ, ಒಂದು ವೇಳೆ ದೇವರಿಂದ ನೀನು ದೂರ ಹೋಗಿದ್ದಿರಬಹುದು. ಒಂದು ವೇಳೆ ಆನ್ಲೈನಲ್ಲಿ ಕೂಡ ನೋಡುವವರು ಯಾರಾದರೂ ನೀವು ದೇವರಿಂದ ದೂರವಾಗಿ ಹೋಗಿದ್ದಿರಬಹುದು. ಎಲ್ಲವನ್ನು ಕಳ್ಕೊಂಡು ಆ ಪರಿಸ್ಥಿತಿಗಳು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ ಏನಂತೇಳಿ ಹೇಳ್ತಾರೆ, ಇನ್ನೊಂದು ಅವಕಾಶ ನಿಮ್ಮ ಜೀವಿತಕ್ಕೆ ದೇವರು ಕೊಡ್ತಾ ಇದ್ದಾನೆ. ಯಾಕಂದರೆ ಆತನು ಕಾಯ್ತಾ ಇದ್ದಾನೆ. ಯಾಕಂತೇಳಿ ಹೇಳಿದರೆ, ತಾನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಆತನು ಸಂಪಾದನೆ ಮಾಡಿರುವುದರಿಂದ ಆತನು ದೂರ ಹೋದ. ಒಂದು ವೇಳೆ ನೀನು ಎಲ್ಲೇ ಇರ್ಬೋದು, ದೇವರು ನಿನ್ನನ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ನಿನ್ನನ್ನು ಅಪ್ಪಿಕೊಂಡು ತಿರುಗಿ ನಿನಗೆ ಅದೇ ಸ್ಥಾನವನ್ನು ಕೊಡುವುದಕ್ಕೆ ದೇವರು ವೆಯ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಕ್ಷಣ ನಾವು ಎದ್ದು ನಿಂತುಕೊಳ್ಳೋಣ. ನಾವು ಕೇಳಿಕೊಳ್ಳೋಣ, ದೇವರೇ, ನನ್ನಲ್ಲಿ ಅಂಥದ್ದನ್ನು ಏನು ಕಂಡಿ ದೇವರೇ ನೀನು? ಎಂಥ ಪ್ರೀತಿ ದೇವರೇ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿ, ಎಂಥ ಪ್ರೀತಿ ದೇವರೇ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ನಾವು ಹೇಳೋಣ, ದೇವರೇ, ಇನ್ನೂ ಹಿಂತಿರುಗಿ ಹೋಗುವುದಿಲ್ಲ. ನನ್ನನ್ನು ನೀನು ನಿನ್ನ ಮನೆಗೆ ತಂದಿದ್ದೆ. ನಾನು ಬದುಕುವುದಾದರೆ ಅದು ನಿನಗಾಗಿ, ಈ ಜೀವ ನಿನ್ನ ಸೇವೆಗಾಗಿ ಎಂಬುದಾಗಿ ನಾವು ಪ್ರತಿಷ್ಠೆ ಮಾಡಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ
ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. Thank you, Lord. Hallelujah. We worship you, Lord. Thank you, Jesus. Thank you, Jesus. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನಿನ್ನ ಮಧುರ ಪ್ರೇಮವು ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿದು. ನಿನ್ನ ಮಧುರ ಪ್ರೇಮವು ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿದು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು, ನಿನ್ನ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಬಯಸುವುದಾದರೆ ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ ಬಯಸುವುದಾದರೆ ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು. ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು. ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ನಿನ್ನ ಕೃಪಾಸನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ನ
ನಿನ್ನ ಕೃಪಾಸನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ನ ಮಧುರ ಮಾತಿನಿಂದ ಸಂತೈಸಿದೆ. ನಿನ್ನ ಮಧುರ ಮಾತಿನಿಂದ ಸಂತೈಸಿದೆ. ಪೂಜಿಸುವುದಾದರೆ ಅದು ನಿನ್ನನೇ, ಅನುರಾಗದ ಆರಾಧನೆ. ಪೂಜಿಸುವುದಾದರೆ ಅದು ನಿನ್ನನೇ, ಅನುರಾಗದ ಆರಾಧನೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪತ್ರವನ್ನೇ ಕೇಳಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪತ್ರವನ್ನೇ ಕೆಡಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಪ್ರೀತಿಸುವುದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ ನೀನೇ. ಪ್ರೀತಿಸುವುದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ ನೀನೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಹೌದು ಪ್ರಿಯರೇ, ವಾಕ್ಯ ಹೇಳ್ತದೆ 1 ಕೊರಿಂಥ ನಾವು 2 ಕೊರಿಂಥ 5ನೇ ಅಧ್ಯಾಯದಲ್ಲಿ 14ನೇ ವಚನ ಹೇಳ್ತದೆ, ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂಬುದಾಗಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಒತ್ತಾಯ ಮಾಡ್ತದೆಂಬುದಾಗಿ. ಆದ್ರಿಂದ ನಾವು ಕಳೆದು ಹೋಗಿದ್ದೆವು. ಅದೆಂಥ ಪ್ರೀತಿ! ಆ ಪ್ರೀತಿಯಿಂದ ನಮ್ಮನ್ನು ಆರಿಸಿಕೊಂಡು ಅರ್ಹತೆ ಇಲ್ಲದ ನಮ್ಮನ್ನು ಅರ್ಹರನ್ನಾಗಿ ಮಾಡಿ ಇವತ್ತು ಆತನ ಕೃಪಾಸನದ ಮುಂದೆ ಬಂದು ಆತನನ್ನು ಸ್ತುತಿಸುವ ಭಾಗ್ಯವನ್ನು ನಮಗಾತನು ಕೊಟ್ಟಿದ್ದಾನೆ. ಆತನು ತನ್ನ ಮಾತುಗಳಿಂದ ನಮ್ಮನ್ನು ಸಂತೈಸಿದ್ದಾನೆ. ಆತನು ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದ ಎಲ್ಲ ಆಜ್ಞಾರೂಪವಾದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಿಡಿದ ಆತನು ಇಲ್ಲದಂತಾಗ ಮಾಡಿದ್ದಾನೆ. ನನಗಾಗಿ ನಾನೇ ನಿಮ್ಮ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ಅದನ್ನು ನಾನು ಇನ್ನೆಂದಿಗೂ ನೆನಪಿಗೆ ತರುವುದಿಲ್ಲ. ಎಷ್ಟೊಂದು ಪ್ರೀತಿ ದೇವರೇ! ಈ ನಿನ್ನ ಪ್ರೀತಿಗೆ ದೇವರಪ್ಪ ನಮ್ಮನ್ನು ಅರ್ಹರನ್ನಾಗಿ ಮಾಡಿದೆಯಲ್ಲ. ಆದ್ರಿಂದ
ನೀನು ಪ್ರೀತಿಸುವ ಪ್ರೀತಿಯಿಂದಲೇ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ಲಿಕ್ಕಾಗುವಂತೆ ದೇವರೇ, ಕೊನೆ ಸಾಮ್ಯದಲ್ಲಿ ನಾವು ನೋಡುವಾಗ ಅವನು ಇಷ್ಟಪಡಲಿಲ್ಲ ದೊಡ್ಡವನು, ದೂರ ಹೋದವನು, ತಪ್ಪು ಮಾಡಿದವನು, ಪಾಪ ಮಾಡಿದವನು, ಅವನು ತಿರುಗಿ ಬರಲುವುದಕ್ಕೆ ಅವನು ಇಷ್ಟಪಡಲಿಲ್ಲ. ಆದರೆ ತಂದೆಯ ಪ್ರೀತಿಯನ್ನು ನಾವು ತಿಳ್ಕೊಂಡೆವು. ಆಗಲೂ ಓಡಿ ಬಂದು ಅಪ್ಪಿಕೊಂಡು ಆ ಪ್ರೀತಿ ನಿನ್ನಿಂದ ದೂರ ನಮ್ಮನ್ನು ಮಾಡದ ಹಾಗೆ ಪೌಲನು ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡ. ಅವನು ಹೇಳ್ತಾನೆ, ಜೀವವಾಗಲಿ ಮರಣವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಮೇಲಣ ಸಂಗತಿಗಳಾಗಲಿ ಕೆಳಗನ ಸಂಗತಿಗಳಾಗಲಿ, ಯಾವ ಸೃಷ್ಟಿಯಾಗಲಿ, ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿ ನಮ್ಮನ್ನು ಈ ಯಾವ ಸಂಗತಿಗಳು ಅಗಲಿಸಲಾರವು ಎಂಬುದಾಗಿ. ಆದ್ರಿಂದ ದೇವರೇ, ಇವತ್ತು ನಮ್ಮೆಲ್ಲರೂ ನಿನ್ನ ಆ ಪ್ರೀತಿಯ ಆಳಕ್ಕೆ ದೇವರಪ್ಪ ನಮ್ಮನ್ನು ನಡೆಸಿದ್ದೆ. ನಾವು ನಿನ್ನನ್ನು ಪ್ರೀತಿಸಲಿಲ್ಲ, ಆದರೆ ನೀನೇ ನಮ್ಮನ್ನು ಪ್ರೀತಿಸಿ ಹುಡುಕಿಕೊಂಡು ಬರ್ತೀಯಲ್ಲ ದೇವರೇ. ನಿನಗೆ ಬೆನ್ನು ಹಾಕಿ ಹೋದಾಗಲೂ ನನ್ನ ಮಗನು ಬರ್ತಾನೆಂಬುದಾಗಿ ನೀನು ಕಾಯ್ತಾ ಇದ್ದೀಯಲ್ಲ. ಎಂಥ ಪ್ರೀತಿ! ಯಾಕಯ್ಯ ಇಷ್ಟು ಪ್ರೀತಿ? ಈ ಪ್ರೀತಿಯಿಂದ ಇನ್ನು ಮುಂದೆ ನಾವು ಅಗಲಿ ಹೋಗದ ಹಾಗೆ ನಾವು ಬದುಕಿದಾದರೆ ಈ ಜೀವ ಇರುವವರೆಗೂ ಅದು ನಿನಗೆ ಎಂಬುದಾಗಿ ಇಲ್ಲಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಳ್ತೇವೆ ದೇವರೇ. ಇದರ ಮೂಲಕ ನಿನಗೆ ಮಹಿಮೆ ಆಗಲಿ. ಒಂದು ಸಾರಿ ನಾವು ಹೇಳಿಕೊಳ್ಳೋಣವೇ, ನಾವೆಲ್ಲರೂ ಒಟ್ಟಾಗಿ ಬಾಯಿ ತೆರೆದು ಹೇಳಿಕೊಳ್ಳುವೆ. ಆ ಮೇಲಿನ ಚರಣ ಮಾತ್ರ ನಾವು ಹೇಳಿಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಹೇಳುವ, ಎಲ್ಲರೂ ಒಟ್ಟಾಗಿ ಹೇಳಿಕೊಳ್ಳೋಣ. ಮೇಲಿನ ಒಂದು ಚರಣ ಮಾತ್ರ. ಥ್ಯಾಂಕ್ ಯು ಲಾರ್ಡ್. ಹೌದು, ಎಲ್ಲರೂ ಒಟ್ಟಾಗಿ ಹೇಳೋಣ. ಆಮೇನ್ ಆಮೇನ್. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಒಟ್ಟಾಗಿ ಹೇಳೋಣವೇ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಹೇಳುವ, ಬದುಕುದಾದರೆ ಕೊನೆಯದಾಗಿ ಹೇಳಿಕೊಳ್ಳೋಣ. ಬದುಕುದಾದರೆ ನಡಿ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ಬದುಕುದಾದರೆ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ದೇವರ ವಚನದ ಮೂಲಕ ಸಭೆಯಾದ ನಮ್ಮನ್ನು, ಆನ್ಲೈನಲ್ಲಿ ನಮ್ಮನ್ನು ವೀಕ್ಷಿಸಿದ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್. ಈಗ ಮುಂದಿನ ಭಾಗದಲ್ಲಿ ಸೇವಕರನ್ನ